ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಚಿಕ್ಕಮಗಳೂರಿನ ವತಿಯಿಂದ ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಆಯ್ದ ಭಾಗದ ಗಮಕ ವಾಚನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿಗಳು. Finish the full video. ಬೆಂಚ್ ಬೇಕು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ದತ್ತಿ ದಾನಿಗಳು ಶ್ರೀಮತಿ ಚೌಡಮ್ಮ ಮಹಾದೇವಪ್ಪ ದತ್ತಿ ದಾನಿಗಳು, ಶ್ರೀ ಎಸ್.ಎನ್. ನಾಗರಾಜ್ ಮಾಜಿ ಶಾಸಕರು ತರೀಕೆರೆ, ಹಾಗೆಯೇ ಶ್ರೀಮತಿ ರತ್ನಮ್ಮ ಶ್ರೀ ಅಜ್ಜಂಪುರ ದತ್ತಿ ದಾನಿಗಳು, ಅಜ್ಜಂಪುರ ಜಯಸೂರಿ ಮತ್ತು ಮಕ್ಕಳು, ದತ್ತಿ ಹಳ್ಳಿಕೆರೆ ಬಸಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ದತ್ತಿ ದಾನಿಗಳು, ಎಚ್.ಬಿ. ಶ್ರೀಕಂಠ ಇವರ ದತ್ತಿ ಕಾರ್ಯಕ್ರಮ ಈ ದಿನ ಜಾನಪದ ಸಾಹಿತ್ಯದ ಮೂಲಕ ಜಾನಪದ ವಚನಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈ ಶ್ರಾವಣ ಮಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಶಾಲೆಗೆ ಶ್ರೀಯುತ ಶ್ರೀ ಸೂರಿ ಶ್ರೀನಿವಾಸ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಇವರ ಅನುಗ್ರಹದಿಂದ ಈ ನಮ್ಮ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ
ಶಾಲೆಯ ಪಕ್ಕದ ಶಾಲೆಯಲ್ಲಿ ಇರ್ತಕ್ಕಂಥವರು, ಅವರು ಕೂಡ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಪರಮೇಶ್ವರ ಸರ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ GL ಮಂಜುನಾಥ್ ಅಧ್ಯಕ್ಷರು, ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಅಜ್ಜಂಪುರ, ಅವರು ಬರ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಚಂದ ಮಾಡಿಕೊಡುವಂತ ಎಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಸ್ವಾಗತ, ಸುಸ್ವಾಗತ. ಇದೀಗ ತಾನೇ ಆಗಮಿಸಿದಂತಹ ನಮ್ಮ ಶಾಲೆಯ ಕೀರ್ತಿಪ್ರಾಯರಾಗಿರುವಂತಹ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನು ಕೂಡ ಕೊಡ್ತಾ ಮುಂದುವರೆದು ದಾಸರಿಗಳು ಪ್ರಜೆಯಂ ಪಾಲಿಸಬಲ್ಲೊಡಾತ ನರಸಂ ಕೈಯಾಶಯಂ ಮಾಡದಂ ನಿಜಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದೇ ಭಕ್ತಿಯುಳ್ಳಡೆ ಪಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀಚಂದ್ರ ಸೋಮೇಶ್ವರ ಶತಕದಿಂದ ಆರಿಸಿರ್ತಕ್ಕಂಥ ಹಳೆಗನ್ನಡದ ಪದ್ಯದ ಸಾಲುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಕ್ಕಾಗಿ ಹೋರಾಡು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅನ್ನುವಂಥ ಜ್ಞಾನ ಪ್ರಶಸ್ತಿ ವಿಜೇತ ಕುವೆಂಪುರವರ ಕವನದ ಶೀರ್ಷಿಕೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರದಲ್ಲಿ ಹಮ್ಮಿಕೊಂಡಿದ್ದು, ದತ್ತಿಯನ್ನು ಶ್ರೀಮತಿ ಚೌಡಮ್ಮ ಮಹಾದೇವಪ್ಪ ದತ್ತಿ, ದಾನಿಗಳು ಶ್ರೀ SM ನಾಗರಾಜ್ ಶಾಸಕರು ತರೀಕೆರೆ, ಶ್ರೀಮತಿ ರತ್ನಮ್ಮ ಶ್ರೀ ಅಜ್ಜಂಪುರ G ಸೂರಿ ದತ್ತಿ, ದಾನಿಗಳು ಅಜ್ಜಂಪುರ G ಸೂರಿ ಮತ್ತು ಮಕ್ಕಳು, ದತ್ತಿ ಹಳ್ಳಿಕೆರೆ ಬಸಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ದತ್ತಿ, ದಾನಿಗಳು HP ಶ್ರೀಕಂಠಮೂರ್ತಿ ರಂಗೇನಹಳ್ಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ HN ಪರಮೇಶ್ವರಪ್ಪನವರೇ, ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸೂರಿ ಶ್ರೀನಿವಾಸರವರೇ, ಈ ಕಾರ್ಯಕ್ರಮದಲ್ಲಿ ಹಳೆಗನ್ನಡದ ಪದ್ಯವನ್ನು, ನಿಮಗೆ 10ನೇ ತರಗತಿ ಇರ್ತಕ್ಕಂಥ ಹಳೆಗನ್ನಡದ ಪದ್ಯವನ್ನು ಪಠ್ಯಾಧಾರಿತ ಕುಮಾರವ್ಯಾಸ ಭಾರತದ ಕಥಾ ಪ್ರಸಂಗವನ್ನು ವಾಚನ ಮಾಡಲಿಕ್ಕೆ ಬಂದಿರತಕ್ಕಂಥ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಮತ್ತು ವಿದ್ವಾನ್ ಎಂಪಿಗಳು ಸಹ ಆಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಕಿರಣ್ ಕುಮಾರ್ ಅವರೇ, ಈ ಶಾಲೆಯ SDMC ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಶ್ರೀಮತಿ ಮಮತಾ ಅವರೇ, ನಮ್ಮ ಶಾಲೆಯ ಎಲ್ಲ ನನ್ನ ಅಚ್ಚುಮೆಚ್ಚಿನ ಶಿಕ್ಷಕಿಯರೇ ಮತ್ತು ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ನೋಡಿ ಮಕ್ಕಳೇ, ಈ ದತ್ತಿ ಎನ್ನುವಂಥದ್ದು ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಏನಿದೆ, ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ನಮ್ಮ ಭಾಷೆ, ನಾವು ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ವಿಧಾನ ಅಥವಾ ಒಂದು ವಾಹಕ, ಅದನ್ನು ನಾವು ಒಂದು ಭಾಷೆಯ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಆ ಭಾಷೆನೇ ಇಲ್ಲದೆ ಇರ್ತಿದ್ರೆ, ನಾವು ಕೈ ಸನ್ನೆಯ ಮೂಲಕ ಮಾತೇ ಇಲ್ಲ ಅಂತಂದಿದ್ರೆ ಅಥವಾ ಭಾಷೆನೇ ಇಲ್ಲ ಅಂದಿದ್ರೆ, ನಾವು ನಮಗೆ ಬೇಕಾಗಿರ್ತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ನಾವು ಯಾವುದೋ ಒಂದು ಅಂಗಡಿಗೆ ಹೋಗಿ ಒಂದು ಹಣ್ಣು ತಗೋಬೇಕು ಅಂತಂದರೆ ನಾವು ಎಲ್ಲದನ್ನು ತೋರಿಸ್ಕೊಂಡು ಹೋಗ್ಬೇಕಾಗುತ್ತೆ, ಅದು ಕೊಡು ಇದು ಕೊಡು ಅಂತ ಹೇಳ್ಬಿಟ್ಟು. ಅದಕ್ಕೊಂದು ಹೆಸರಿರುತ್ತೆ, ಒಂದು ಬಾಳೆಹಣ್ಣು ಅಂತಂದರೆ ಆ ಬಾಳೆಹಣ್ಣನ್ನು ಕೊಡ್ತಾರೆ. ಆ ಹಣ್ಣು ಅನ್ನುವಂಥದ್ದು, ಬಾಳೆಹಣ್ಣು ಅನ್ನುವಂಥದ್ದನ್ನು ನಾವು ನಮ್ಮ ಮಾತೃಭಾಷೆಯಲ್ಲಿ ಹೇಳ್ಬೇಕಾಗುತ್ತೆ ಅಲ್ವನಪ್ಪ ಮಕ್ಕಳ. ಹಾಗಾಗಿ ಭಾಷೆ ಅತ್ಯಂತ ಮುಖ್ಯ. ಈ ಭಾಷೆಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಇದನ್ನು ಮೆರೆಸಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ, ಅದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು. ಆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಅನೇಕ ಕೆಲಸಗಳನ್ನು ಪ್ರತಿ ವರ್ಷ ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ಇಡೀ ನಾಡಿನಾದ್ಯಂತ ಮಾಡ್ಕೊಂಡು ಬಂದಿದೆ. ಆ ಕನ್ನಡವನ್ನು ಉಳಿಸ್ಲಿಕ್ಕೋಸ್ಕರ ಹೋಬಳಿ ಸಾಹಿತ್ಯ ಸಮ್ಮೇಳನಗಳು, ತಾಲೂಕು ಸಾಹಿತ್ಯ ಸಮ್ಮೇಳನಗಳು, ಜಿಲ್ಲಾ ಸಮ್ಮೇಳನಗಳು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು, ಅದ್ರ ಜೊತೆಗೆ ಕಥೆಗಳು, ಗಮಕಗಳು, ಕವಿತೆಗಳು, ವಾಚಕಗಳು, ಈ ಥರದ ಎಲ್ಲ ವಿಚಾರಗಳನ್ನ ಮಕ್ಕಳಿಗೆ ಮತ್ತೆ ತಿಳಿದಿರ್ತಕ್ಕಂಥ ಎಲ್ಲ
ಕನ್ನಡದ ಮನಸ್ಸುಗಳಿಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಇದರಲ್ಲಿ ನಿಜವಾಗ್ಲೂ ಸಹ ಆ ಹಳೆಗನ್ನಡದ ಪದ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ನಮ್ಮ ಕನ್ನಡ ಪಂಡಿತರು, ಕನ್ನಡದ ಶಿಕ್ಷಕರಿದಾರಲ್ಲ, ಅವರು ಸರಾಗವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಗಮಕಿಗಳು, ನಮ್ಮ ವಿದ್ವಾನ್ ಸುನೀಲ್ ಕಿರಣ್ ಕುಮಾರ್ ಅವರು, ಅದನ್ನ ನಾವು ಒಂದ್ಸರಿ ತಿಳ್ಕೊಂಡ್ರೆ ನಮಗೆ ಅದು ಈಸಿ ಅನ್ಸುತ್ತೆ, ಸುಲಭ ಅನ್ಸುತ್ತೆ. ಅಲ್ಲಿವರೆಗೂ ನಮಗೆ ಇದು ಕಷ್ಟವೇನೋ ಅಂತ ಅನ್ಸುತ್ತೆ. ಈಗಾಗಲೇ ಆ ಪದ್ಯ ಮೇಡಮ್ ಆಗಿದೆ, ನಮ್ಮ ಮೇಡಮ್ ಅವರು ಮಾಡಿದ್ದಾರೆ, ಅರ್ಥ ಆಗ್ತಿದೆಯಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದ್ಸರಿ ಈ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬಾ ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಹಾಡಿದರ ಬೀಸಣಿಕೆ ಗಾಳಿ ಸುಳಿದಂಗ, ಅಳುವ ಕಂದನ ತುಟಿಯು ಅವಳಾದ ಕುಡಿಹಂಗ, ಕುಡಿ ಉಪ್ಪು ಬೇವಿ ನೆಸಳಂಗ, ಕುಡಿ ಉಪ್ಪು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈಯಲವು ಬೆಳೆದಂಗ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮಕ್ಕಳ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಗಳ ತಿಳಿನೀರ, ತೆಂಗಿನಕಾಯಗಳ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ತೊಳೆದೇನ. ಅರ್ಥಾಗ್ತಿದೆಯಲ್ಲ? ಯಾವಾಗಲೂ ಸಹ ಈ ಪದ್ಯಗಳನ್ನ ರಾಗವಾಗಿ ಆಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆದರೆ ವಚನಗಳನ್ನು ಮಾತ್ರ ತುಂಬಾ ಚೆನ್ನಾಗಿ, ಅದು ನಮ್ಮ ಹಾಡು ಮಾತಿನ ರೀತಿಯಲ್ಲಿ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಒಂದು ಪಾಠವನ್ನು ಓದಲಿಕ್ಕೆ ಏರಿಳಿತಗಳು ಬೇಕು, ಪದ್ಯವನ್ನು ಹೇಳಲಿಕ್ಕೆ ಏರಿಳಿತಗಳು ಬೇಕು, ಪ್ರಾಸಬದ್ಧವಾಗಿರಬೇಕು, ಲಯಬದ್ಧವಾಗಿರಬೇಕು. ಅವಾಗ ಮಾತ್ರ ನಮಗೆ ಅದನ್ನು ಹೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಸಣ್ಣ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗುರುಗಳೇ ಪದ್ಯಗಳನ್ನ ಕೇಳ್ಕೊಳ್ತಾ ಇದ್ವಿ. ಶಾಲೆಯಲ್ಲಿ ಮಾಡ್ಬೇಕಾದ್ರೆ ಗುರುಗಳೇ ನಿಜವಾಗ್ಲೂ ಅವಾಗ ಇವಾಗಿನ ಮಕ್ಕಳ ನೀವೇ ಅದೃಷ್ಟಶಾಲಿಗಳು. ಅವಾಗ ನಾವು ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ವಿ. ಯಾಕೆಂದ್ರೆ ಅಪ್ಪ ಅಮ್ಮರೆಲ್ಲ ಹೊಲಕ್ಕೆ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವ್ರು ಕೆಲಸ ಮಾಡ್ಕೊಂಡು ಬಂದು ಸುಸ್ತಾಗಿ ಬೇಗ ಮಲ್ಕೊಳಪ್ಪ, ನನಗೆ ನಿದ್ರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅರ್ಥ ಆಗ್ತಿದೆಯಲ್ಲ? ಯಾಕೆಂದ್ರೆ ಅವತ್ತು ವಿದ್ಯುತ್ತು ಕಡಿಮೆ, ಆ ಸೀಮೆ ಎಣ್ಣೆ ದೀಪದಲ್ಲಿ ಅಥವಾ ಹರಳೆಣ್ಣೆ ದೀಪದಲ್ಲಿ ಹೋಗ್ತಾ ಇರ್ತಿದ್ರು. ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ, ನಾವೆಲ್ಲ ಒಂದು ನಮ್ಮ ಓಣಿ ಅಥವಾ ನಮ್ಮ ಕೇರಿ ಅಥವಾ ನಮ್ಮ ಒಂದು 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 ಸಮುದಾಯದ ಮಕ್ಕಳೆಲ್ಲ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟು ಬಾಯಟ್ ಮಾಡ್ತಾ ಇದ್ವಿ. ಒಂದು 4-5 ಸರಿ ಹೇಳ್ಕೊಂಡ್ಬಿಟ್ಟಿದ್ರೆ ಆ ಪದ್ಯ ಬರ್ತಾ ಇತ್ತು. ಅದು ತುಂಬಾ ನಮಗೆ ಖುಷಿ ಆಗ್ತಾ ಇತ್ತು. ಮಾರನೇ ದಿನ ನಮ್ಮ ಶಿಕ್ಷಕರ ಹತ್ರ ಹೇಳ್ಬಿಟ್ರೆ ಸಹ ತುಂಬಾ ಚೆನ್ನಾಗಿ ಹೇಳ್ತಿದ್ವಿ, ಎಲ್ಲರೂ ಪದ್ಯವನ್ನ ಚೆನ್ನಾಗಿ ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ ಮಕ್ಕಳ, ವಿದ್ಯೆ ಅನ್ನುವಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಂಪತ್ತು. ಅದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು. ಇವತ್ತು ಏನು ಮಾಧ್ಯಮಗಳು ಬಂದಿದೆ, ಮೊಬೈಲ್ ಬಂದಿದೆ, ಟಿವಿ ಬಂದಿದೆ, ಅವುಗಳಿಗೆ ಮಾರು ಹೋಗ್ದಂಗೆ ಚೆನ್ನಾಗಿ ವಿದ್ಯೆಯನ್ನು ಕಲ್ತ್ಬಿಟ್ಟು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬೇಕು. ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋದಾದ್ರೆ ನಿಮಗೆ ವಿದ್ಯೆ ಬೇಕು. ಆ ವಿದ್ಯೆಯನ್ನು ಚೆನ್ನಾಗಿ ಕಲ್ತ್ಕೊಳ್ರಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಜವಾಗ್ಲೂ ನಮ್ಮ ಪರಮೇಶ್ವರಪ್ಪ ಸರ್ ಈ ಕಾರ್ಯಕ್ರಮವನ್ನು ನಾಳೆ ದಿನ ಸ್ವಾತಂತ್ರ್ಯ ದಿನಾಚರಣೆ, ಆ ಕಾರ್ಯದ ಒತ್ತಡದಲ್ಲೂ ಸಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಮ್ಮೆಲ್ಲ ಶಿಕ್ಷಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ರಿ. ವಿದ್ಯಾರ್ಥಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಆಲಿಸಿ ನಿಮಗೆ ಇದರ ಉಪಯೋಗವನ್ನು ಮಾಡ್ಕೊಂಡ್ರಿ ಅಂತ ಹೇಳ್ತಾ, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಡೆಬಿಡದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟೋ ಹೋಬಳಿ ಸಮ್ಮೇಳನಗಳನ್ನ, ತಾಲೂಕು ಇಡೀ ನಮ್ಮ ಜಿಲ್ಲೆಯಲ್ಲಿ 9 ತಾಲೂಕಿದ್ದಾವೆ. 9 ತಾಲೂಕುಗಳಲ್ಲೂ ಸಹ 9 ತಾಲೂಕು ಸಮ್ಮೇಳನಗಳು ಸರ್, ಪ್ರತಿ ವರ್ಷ ಜಿಲ್ಲಾ ಸಮ್ಮೇಳನಗಳು. ನೋಡಿ, ನಾಡಿದ್ದು ನೆಕ್ಸ್ಟ್ ಬರ್ತಕ್ಕಂಥ ಸೆಪ್ಟೆಂಬರ್ 10ನೇ ತಾರೀಕು ದೇವನೂರಿನಲ್ಲಿ ಲಕ್ಷ್ಮೀಶ ಕವಿಯ ಜನ್ಮಸ್ಥಳ, ಅಲ್ಲಿ ಗಮಕ ಸಾಹಿತ್ಯ ಸಮ್ಮೇಳನವನ್ನು, ಜಿಲ್ಲಾ ಮಟ್ಟದ ಗಮಕ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಹೋಬಳಿ ಅಧ್ಯಕ್ಷರು, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಸಹ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡ್ಬಿಟ್ಟು ಅವರಿಗೆ ಸಹಕಾರ ಮಾಡ್ತಾ ಕಾರ್ಯಕ್ರಮವನ್ನು ಎಲ್ಲ ಕಡೆಗೂ ಸಹ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ಈ ಶಾಲೆಯ ಮುಖ್ಯಸ್ಥರು, ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ
ಇದೊಂದು ಅಪೂರ್ವವಾದ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಸಾಹಿತ್ಯ ಪರಿಷತ್ತು ನಾಡು ನುಡಿ ನೆಲ ಜಲ ಇವುಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದೆ. ಅಷ್ಟೇ ಅಲ್ಲ, ಸಾಹಿತ್ಯದ ಚಟುವಟಿಕೆಗಳಲ್ಲೂ ಕೂಡ ತನ್ನದೇ ಆದಂಥ ಪಾತ್ರವನ್ನು ವಹಿಸಿರುವಂಥದ್ದನ್ನ ನಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ವಿವಿಧ ಸಂಘ ಸಂಸ್ಥೆಗಳಂತೆ ಸಾಹಿತ್ಯ ಪರಿಷತ್ತು ಸರ್ಕಾರದ ಸ್ವಾಯತ್ತ ಸಂಸ್ಥೆ ಆಗಿದೆ. ಅಂತ ಸಂಸ್ಥೆ ಅದಕ್ಕೆ ಪರಿಪೂರ್ಣವಾಗಿ ರಾಜ್ಯವು ಸರ್ಕಾರ ರಾಜಾಶ್ರಯ ಇವೆಲ್ಲವುಗಳ ಪರಿಕಲ್ಪನೆ ಸಾಹಿತ್ಯ ಪರಿಷತ್ತಿಗಿದೆ. ಹಾಗಾಗಿ ಸಾಹಿತ್ಯ ಪರಿಷತ್ತಲ್ಲಿ ಸಮ್ಮೇಳನಗಳು, ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಹಾಗೇನೆ ಕಮ್ಮಟಗಳು, ಕಥಾ ಕಮ್ಮಟಗಳು ಇವೆಲ್ಲವುಗಳು ಕೂಡ ನಡೀತಾ ಹೋಗ್ತಾ ಇರುತ್ತೆ. ಆದರೆ ಒಂದು ಸಂಗತಿಯನ್ನ ನಾವು ಗಮನಿಸಬೇಕಾಗತ್ತೆ. ಯಾವತ್ತೂ ಕೂಡ ಕಲೆ, ಸಾಹಿತ್ಯ, ಸಂಗೀತ ಇವುಗಳು ನಮ್ಮ ಮನಸ್ಸನ್ನ ಅರಳಿಸುತ್ತೆ, ಕೆರಳಿಸೋಲ್ಲ. ಹಾಗಾಗಿ ಸಂಗೀತವನ್ನ ನಾವು ಯಾವುದೇ ಅಕಸ್ಮಾತ್ ಬೇಸರ ಆಗಿದೆ ಅಂತಂದ್ರೆ ನಾವು ಒಂದಷ್ಟು ಸಂಗೀತದ ಆಲಾಪನೆ ಮಾಡಿದ್ರೆ ನಮ್ಮ ಮನಸ್ಸುಗಳು ಒಂದು ರೀತಿ ಸಂತೋಷ ಆಗುತ್ತೆ. ಹಾಗಾಗಿ ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲವೂ ಕೂಡ ಮನಸ್ಸನ್ನ ಅಳಿಸುತ್ತೆ ವಿನಃ ಮನಸ್ಸನ್ನ ಕೆರಳಿಸೋದಿಲ್ಲ. ಅಂಥದ್ದೊಂದು ಪರಿಕಲ್ಪನೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ನಾವು ಗಮನಿಸ್ತಾ ಹೋದ್ರೆ ಇವತ್ತು ನೋಡಿ, ವಿಶೇಷವಾಗಿ ನಮ್ಮ ಗಮನಕ್ಕೆ ಸಂಬಂಧಿಸಿದಂತೆ ಕುಮಾರವ್ಯಾಸ ಭಾರತದ ಪ್ರಸಂಗ ಇದೆ. ಅದು ಸುಮಾರು 4 ಅಂಕಗಳಿಗೆ ಇದೆ. ಸಂಸ್ಥೆ ಪಠ್ಯಾಧಾರಿತ ಕಾರ್ಯಕ್ರಮವನ್ನಾಗಿಯೇ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಸುನೀತಮ್ಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾದ ಕಾರ್ಯಕ್ರಮ ಮೊನ್ನೆ ನಾವು ಜೋಡಿ ಲಿಂಗಲ್ಲಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಜೋಡಿ ಹುಡುಗಿ ಇವತ್ತು ಈ ಶಾಲೆನ ಆಯ್ಕೆ ಮಾಡಿ SLC ಮಕ್ಕಳಿಗೆ 4 ಮಾರ್ಕ್ಸ್ಗಳು ಹೇಗೆ ಆ 2 ಪದ್ಯಗಳಲ್ಲೇ ಬಹುತೇಕ ಮಾರ್ಕ್ಸ್ಗಳು 5 ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಪಠ್ಯಾಧಾರಿತವಾದಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಮಿತ್ರರಾದಂಥ ಪರಮೇಶ್ವರ ಕುಮಾರ, ಹಾಗೆಯೇ ಕಡೂರು ತಾಲೂಕು ಅಧ್ಯಕ್ಷರಾದಂಥ ಆತ್ಮೀಯರು ಆದಂಥ ಪರಮೇಶ್ವರ ಕುಮಾರ, ತರೀಕೆರೆ ತಾಲೂಕಿನ ಅಧ್ಯಕ್ಷರು ಮತ್ತು ಇನ್ನರ್ಲಿಕ್ ಸಂಸ್ಥೆಯ ಅಧ್ಯಕ್ಷರು ಆದಂಥ ಸುನೀತಾ ಶೇರಣ್ಣ ಅವರೇ, ಮತ್ತು ನಮ್ಮ SDMC ಅಧ್ಯಕ್ಷರಾದಂಥ ಮಮತಾ ಮೇಡಮ್ ಅವರೇ, ಹಾಗೆಯೇ ಶಿಕ್ಷಕರೇ, ಅಧ್ಯಾಪಕರು ಅವರೇ, ಒಂದು ಮಾತಿದೆ ಮಕ್ಕಳೇ, ನಾವು ಓದುವ ಸಮಯದಲ್ಲಿ ನಾವು ಒಂದೊಂದ್ಸಾರಿ ಅನಿಸುತ್ತೆ ಏನು ಅಂತಂದರೆ, ವಿಶೇಷವಾಗಿ ಹಾಸ್ಟೆಲ್ನಲ್ಲಿರುವ ಮಕ್ಕಳಿಗೆ ನನ್ನ ಕಿವಿ ಮಾತು, ಪೋಷಕರನ್ನ, ತಂದೆ ತಾಯಿಗಳನ್ನ ನೋಡಬೇಕು, ಹಂಬಲಿಸ್ಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಒಂದಷ್ಟು ಸಮಯ ಈ 2 ವರ್ಷ 3 ವರ್ಷ ನಾವು ಸ್ವಲ್ಪ ಮನಸ್ಸನ್ನ ಏನು ಒಂದು ರೀತಿ ಅದನ್ನ ಸುಸ್ಥಿತಿನಲ್ಲಿ ಇಟ್ಕೊಂಡು ನಾವು ಆ ಕಡೆ ವಾಲ್ದೆ, ಮನೆ ಕಡೆ ವಾಲ್ದೆ, ಒಂದಿಷ್ಟು ಪಠ್ಯದ ಕಡೆ ನಾವು ವಾಲಿದ್ದೆ ಆದರೆ ಖಂಡಿತ ಇಡೀ ಜೀವನದಲ್ಲಿ ನಾವು ತಲೆ ಎತ್ಕೊಳ್ಳಲಿಕ್ಕೆ ಸಾಧ್ಯ ಇರುತ್ತೆ. ಆಮೇಲೆ ವಿಶೇಷವಾಗಿ ಇಲ್ಲೂ ನಾವು ಮನೆಯಲ್ಲಿ ಇದ್ದ ಮಕ್ಕಳಿಗೂ ಒಂದು ಸಮಸ್ಯೆ ಇದೆ. ಮನೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಏನಾದ್ರು ಹಸು ಕರುಗಳು ಎಲ್ಲ ಸಾಕೊಂಡಿದ್ರೆ ಹಾಲು ಕರೆಸ್ಬೇಕು, ಆಮೇಲೆ ಹಾಲು ತಗೊಂಡೋಗಿ ಡೈರಿಗೆ ಹಾಕುವ, ಆಮೇಲೆ ಅಲ್ಲಿಂದ ಪ್ರತಿನಿತ್ಯ ಹೊಲಕ್ಕೆ ಹೋಗ್ಬರೋದು, ಆ ಹೊಲದಲ್ಲಿ ಏನಾಯ್ತು ನೋಡ್ಕೊಂಡ್ಬರೋದು, ಕಳೆ ತೆಗೆದ, ಇದೆಲ್ಲ ಮನೆಯಲ್ಲಿ ಕೃಷಿಕರಾಗಿದ್ರೆ ಇದೆಲ್ಲ ಇರುತ್ತೆ. ಆದರೆ ಒಂದು ವಿಷಯವನ್ನ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ. ಗ್ರಾಮಾಂತರ ಪ್ರದೇಶದಲ್ಲಿರುವ
ಸಂಸ್ಕಾರ ಇದೆಯಲ್ಲ, ಮಕ್ಕಳಿಗಿರುವ ಸಂಸ್ಕಾರ ಇದೆಯಲ್ಲ, ನಾವು ಪಟ್ಟಣ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಂದ್ಕೊಂಡಿರ್ತೀರಿ ಪಟ್ಟಣ ಪ್ರದೇಶದಲ್ಲಿರುವ ಮಕ್ಕಳು ನಮಗಿಂತ ಸುಶಿಕ್ಷಿತರಾಗಿರ್ತಾರೆ. ನಾವು ಒಂದು ರೀತಿ ನಮಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೀಳರಿಮೆ ಇದೆ ಮೇಡಮ್. ಏನಂತ, ನಾವು ಸೊಲ್ಲಾಪುರದ ಜನ, ನಾವು ಗಿರಿಯಾಪುರದ ಜನ, ನಾವು ಇಲ್ಲೇ ಮುಗುಳಿಯವರು, ಇಲ್ಲೇ ಗಡಿಯಳ್ಳಿಯವರು ಅನ್ನುವಂಥ ಪರಿಕಲ್ಪನೆ ಇರುತ್ತೆ. ಅಜ್ಜಂಪುರ ಅಲ್ಲಿದ್ದಿದ್ರೆ, ತರೀಕೆರೆ ಇದ್ದಿದ್ರೆ, ಚಿಕ್ಕಮಂಗ್ಳೂರು ಇದ್ದಿದ್ರೆ, ಎಲ್ಲ ಕಡೆ ನೋಡಿ % ರಿಸಲ್ಟ್ ಇದೆಯಾ. ಇದಕ್ಕಿಂತ ಸೌಭಾಗ್ಯ ನಿಮಗೆ ಬೇಕಾ? ನಾನು ಯಾಕೆ ಹೇಳಲಿಕ್ಕೆ ಹೋದೆ ಅಂತಂದ್ರೆ, ಗ್ರಾಮಾಂತರ ಪ್ರದೇಶದಲ್ಲಿರುವ ಮುಕ್ತತೆ ಇದೆಯಲ್ಲ, ಅಂಥದ್ದೊಂದು ಪರಿಕಲ್ಪನೆ ಇದೆಯಲ್ಲ, ಅದನ್ನ ನಾವು ಪಟ್ಟಣ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಸುಮ್ಮನೆ ಹಾಗೆ ಗಮನಿಸಿ, ನಾನು ನೋಡ್ಕೊಂಡು ಬಂದಿದ್ದೇನೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂಥದ್ದು ಇದೆಯಲ್ಲ, ಪೋಷಕರನ್ನು ನೋಡೋದಿದೆಯಲ್ಲ, ನೀವು ಓದೆಲ್ಲ ಆದ್ಮೇಲೆ ಮುಂದಕ್ಕೆ ನಾನು ಹೇಳ್ತೀನಿ, ಅದನ್ನು ಗ್ರಾಮಾಂತರ ಪ್ರದೇಶದಲ್ಲೇನೆ ಹೆಚ್ಚು ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯತನನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ನೀವು ಪತ್ರಿಕೆಗಳಲ್ಲಿ ಗಮನಿಸ್ತೀರಿ ಅಂತ ಕಾಣಿಸುತ್ತೆ. ಅಮೆರಿಕದಲ್ಲಿದ್ದು, ಹೊರದೇಶದಲ್ಲಿದ್ದು, ಅವರ ಅಪ್ಪ ಅಮ್ಮನ್ನ ಅಂತ್ಯದ ಪ್ರಕ್ರಿಯೆ ಇದೆಯಲ್ಲ, ಸುಡೋದು ಉಡೋದು ಏನೋ ಒಂದು ಇರುತ್ತಲ್ಲ, ಅದನ್ನ ನಮಗೆ ಸಾಕು ಅದನ್ನ ವಿಡಿಯೋ ಮಾಡಿ ಹಾಕಿ ನಿಮಗೆ 1,500 ಕೊಡ್ತೀವಿ, 4,500 ಕೊಟ್ಬಿಡ್ತೀವಿ, ಅದೆಲ್ಲ ಪ್ರಕ್ರಿಯೆನ ಮಾಡಿ ಅನ್ನುವಂಥ ಮಕ್ಕಳು ಬೇಕಾ? ಇದು ನನ್ನದು ನೋಡಿ. ತಂದೆ ತಾಯಿಗಳಿದ್ದಾರಲ್ಲ, ನಮ್ಗೆ ಇಡೀ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು ಕೂಡ ತಂದೆ ತಾಯಿಗಳ ಋಣ ಇದೆಯಲ್ಲ, ನಾವು ತೀರ್ಸೋದಕ್ಕೆ ಆಗಲ್ಲ ಮೇಡಮ್. ಆಗುತ್ತಾ ಮೇಡಮ್? ಆಗೋದಾದ್ರೆ ಆಗುತ್ತೆ ಅಂದ್ಬಿಡಿ, ನೋಡ್ತೀವಿ, ಆಗಲ್ಲ. ಆದ್ರೆ ಅಂಥ ಪ್ರಕ್ರಿಯೆಗೂ ಕೂಡ ಅಲ್ಲೆಲ್ಲೂ ಕೂತು ನಾವು 4,500 ಕೊಡ್ತೀವಿ, ನಮ್ಮ ಅಪ್ಪನ ಅಥವಾ ಅಮ್ಮಂದು ಅದನ್ನ ಇದನ್ನೆಲ್ಲ ಸಂಸ್ಕಾರ ಮಾಡಿ ಅಂತೇಳಿ ಹೇಳ್ತಾರಲ್ಲ, ಅದನ್ನ ಹೇಳ್ತಾರಲ್ಲ, ಅದು ಅಂತ ಪ್ರಕ್ರಿಯೆ ಇದ್ರೆ, ಅಂತ ಮಾತುಗಳಿದ್ರೆ, ಅದು ಪಟ್ಟಣ ಪ್ರದೇಶದ ಮಕ್ಕಳಿಗೆ ಮಾತ್ರ ಅದು ಅನ್ವಯಿಸುತ್ತೆ. ಎಲ್ಲಿ ಪಟ್ಟಣ ಪ್ರದೇಶ ಅವರಿಗೆ ಆ ಸಂಸ್ಕಾರ ಅನ್ನುವಂಥದ್ದು ಬರೋದು ಸಾಧ್ಯನೇ ಇಲ್ಲ. ಹಾಗಾಗಿ ಗ್ರಾಮಾಂತರ ಪ್ರದೇಶದ ಹಿಂಜರಿಕೆ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಓದ್ತಾ ಇದ್ದೀವಿ, ಇಲ್ಲಿದ್ದೀವಿ, ಈ ಶಾಲೆನಲ್ಲಿದ್ದೀವಿ, ಸರ್ಕಾರಿ ಪ್ರೌಢಶಾಲೆನಲ್ಲಿ ಓದ್ತೀವಿ ಅನ್ನುವಂಥ ಹಿಂಜರಿಕೆ ಇದೆಯಲ್ಲ, ಅದನ್ನ ಯಾವ ಕಾರಣಕ್ಕೂ ಇಟ್ಕೋಬೇಡಿ. ನೀವೇ ಸುಶಿಕ್ಷಿತರು, ನೀವೇ ಸಂಸ್ಕಾರದಲ್ಲಿ ಶ್ರೀಮಂತರು. ನಿಮಗಿರುವ ಶ್ರೀಮಂತಿಕೆ ಇದೆಯಲ್ಲ, ಅಲ್ಲಿಲ್ಲ, ಅಲ್ಲಿ ಬಡತನ ಇದೆ. ಯಾವುದು? ಸಂಸ್ಕಾರದ ಬಡತನ ಇದೆ, ಸಂಸ್ಕಾರದ ಶ್ರೀಮಂತಿಕೆ ನಿಮ್ಮಲ್ಲಿದೆ. ಹಾಗಾಗಿ ಮಕ್ಕಳೇ, ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದೀವಿ ಅನ್ನುವಂಥ ಹಿಂಜರಿಕೆಯನ್ನ ಪಕ್ಕಕ್ಕೆ ಇಡಿ. ನಾವೆಲ್ಲರೂ ಕೂಡ ಓದಿದ್ವಿ ಸರ್ಕಾರಿ ಶಾಲೆಗಳಲ್ಲೇ. ಆ ಕಾಲಕ್ಕೇನು ನಮಗೇನು ಕಾನ್ವೆಂಟ್ಗಳು ಇರಲಿಲ್ಲ. ಓದಿದ್ರು ಕೂಡ ನೋಡಿ, ಯಾರ್ಯಾರು ಆ ಥರ ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಬಂದಿದ್ದಾರೆ, ಎಲ್ಲರೂ ಕೂಡ ಸುಶಿಕ್ಷಿತರಾಗಿರುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಆಮೇಲೆ ಆ ಹಿಂಜರಿಕೆಯನ್ನು ಬಿಟ್ಟು ಅಲ್ಲೆಲ್ಲ ಇನ್ನೊಂದು ಇದೆ. ಈಗ ಇತ್ತೀಚಿನ ಬೆಳವಣಿಗೆ, ನಮ್ಮ ಪೋಷಕರಲ್ಲೂ ಕೂಡ ಆ ಥರದ್ದೊಂದು ವ್ಯಾಮೋಹ. ಇಂಗ್ಲಿಷಲ್ಲಿ ಮಗು ಮಾತಾಡುತ್ತೆ ಅಂದ್ರೆ, ಇಂಗ್ಲಿಷಲ್ಲಿ ಮಗು ಮಮ್ಮಿ ಅನ್ನುತ್ತೆ ಅಂದ್ರೆ, ಡ್ಯಾಡಿ ಅನ್ನುತ್ತೆ ಅಂದ್ರೆ, ಏನೋ ಒಂದು ರೀತಿ ಖುಷಿ ಅನ್ಸುತ್ತೆ ಮೇಡಮ್, ಅಲ್ವಾ ಮೇಡಮ್? ಸೊ ಅದು ಖುಷಿ ಇದೆಯಲ್ಲ, ಪಕ್ಕದ ಮನೆಯಲ್ಲಿ ಕರೆದ ಆ ಮಾತುಗಳು, ಆ ಮಕ್ಕಳು ಕರೆದ ಮಾತುಗಳಿದೆಯಲ್ಲ, ಆ ಆಲಾಪನೆ ಇದೆಯಲ್ಲ, ನನ್ನ ಮಗುನು ಹಾಗೆ ಕರೀಲಿ ಅಂತ ಹೇಳಿ ಆ ಕಾರಣಕ್ಕಾಗಿ ಕಾನ್ವೆಂಟ್ಗಳಿಗೆ ಕಳಿಸುವಂಥದ್ದನ್ನು ನಾವು ಗಮನಿಸ್ತಿದ್ದೀವಿ. ಮನೆಯಲ್ಲಿ ಆರ್ಥಿಕವಾಗಿ ಹಿನ್ನಡೆ ಇದ್ರು ಕೂಡ, ಅವ್ರ ಯಜಮಾನರಿಗೆ ಕಷ್ಟ ಇದ್ರು ಕೂಡ ಆರ್ಥಿಕವಾಗಿ, ಏನೋ ಮಾಡಿ ಕಷ್ಟಪಟ್ಟು ಕಳಿಸಿ ಆ ಮಗು ಹತ್ರ ಮಮ್ಮಿ ಅನ್ನಿಸ್ಕೋಬೇಕು, ಡ್ಯಾಡಿ ಅನ್ನಿಸ್ಕೋಬೇಕು ಅನ್ನುವಂತ ಸ್ಥಿತಿಗೆ ಇವತ್ತು ಬಂದು ತಲುಪಿದ್ದೀವಿ. ಆ ಮಮ್ಮಿ ಮತ್ತೆ ಡ್ಯಾಡಿ ಸಂಸ್ಕೃತಿ ಇದೆಯಲ್ಲ, ಅಲ್ಲಿ ಹೊರಗಡೆ ಬನ್ನಿ. ಪ್ರೀತಿಯಿಂದ ಅಪ್ಪ ಅಮ್ಮ ಇದೆಯಲ್ಲ, ಅದೇನೇ ಓದಿರಲಿ, ಎಂಥದ್ದೇ ಹುದ್ದೆಗೆ ಹೋಗಿರಲಿ, ಯಾವುದೇ ಸಂದರ್ಭಗಳಿರಲಿ, ಆದರೆ ಆ ಪೋಷಕರನ್ನ, ತಂದೆ ತಾಯಿಗಳನ್ನ ಗೌರವಿಸುವಂಥದ್ದು, ಗುರು ಹಿರಿಯರನ್ನ ಗೌರವಿಸುವಂಥದ್ದು, ಇವೆಲ್ಲವೂ ಕೂಡ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಿಯ ಮಕ್ಕಳಲ್ಲಿ ಸೊಬಗನ್ನ ಕಾಣಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಭವಿಷ್ಯದಲ್ಲಿ ಇನ್ನೊಂದು ಮಾತು ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ.
ಮಾಡಬೇಕಾಗಿದೆ ಅಂದ್ರೆ ನಾವು ಯಾವುದೋ ಹುದ್ದೆಗೆ ಅಥವಾ ಯಾವುದೋ ಸರ್ಕಾರಿ ಇದಕ್ಕೆ ಅಥವಾ ಖಾಸಗಿ ಕಂಪನಿಗಳಿಗೆ ಇವುಗಳಿಗೆ ಹೋಗ್ಲಿಕ್ಕೋಸ್ಕರ ನಾವು ಒಂದಷ್ಟು ಅಂಕಗಳನ್ನ ಪಡಿಬೇಕಾಗತ್ತೆ, ಗ್ರೇಡ್ಗಳನ್ನ ಪಡಿಬೇಕಾಗತ್ತೆ. ಆದರೆ ಸಂಸ್ಕಾರದ ಗ್ರೇಡ್ ಇದೆಯಲ್ಲ ಅದು ಬಹಳ ಪ್ರಮುಖ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅಂತ ಸಂಸ್ಕಾರಯುತವಾದಂಥ ಗ್ರೇಡ್ ಅನ್ನ ನೀವೆಲ್ಲರೂ ಕೂಡ ಹೊಂದಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಒಂದು 2 ವರ್ಷದ ಹಿಂದೆ ಇಲ್ಲೇನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇವತ್ತು ಆ ಕಾರ್ಯಕ್ರಮದ ಆಯೋಜನೆ ಮಾಡುವ ಪರಿಕಲ್ಪನೆ ಮತ್ತು ಅದರ ಸಂದರ್ಭ ಇವತ್ತು ಒದಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಚಿಕ್ಕಮಗಳೂರು ಪರಮೇಶ್ವರನ್ ಅವರಿಗೆ, ವಿಶೇಷವಾಗಿ ನನ್ನ ಆತ್ಮೀಯರಾದಂಥ ಪರಮೇಶ್ವರಪ್ಪನವರಿಗೆ, ಮಮತಾ ಮೇಡಮ್ ಅವರಿಗೆ, ಅಧ್ಯಾಪಕರವರಿಗೆ, ಮತ್ತು ಗಮಕದ ಬಗ್ಗೆ ಹೇಳಲಿಕ್ಕೆ ಬಂದಿರುವಂಥ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸುನೀತಾ ಮೇಡಮ್ ಅವರಿಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಕಾರ್ಯಕ್ರಮದ ಕೇಂದ್ರ ಗಮಕ ವಾಚನ ಕಾರ್ಯಕ್ರಮ ಕುಮಾರವ್ಯಾಸ ಮಹಾಕವಿಯ ಕರ್ನಾಟಕ ಭಾರತ ಕಥಾಮಂಜರಿ ಅಂತಂದ್ರೆ ಇದೇ ಪುಸ್ತಕ. ಈ ಪುಸ್ತಕದಲ್ಲಿರುವಂತಹ ಹಲವಾರು ಪರ್ವಗಳಲ್ಲಿ ಉದ್ಯೋಗ ಪರ್ವ ಅಂತಕ್ಕಂತಹ ಮಕ್ಕಳಿಗೆ ಪರಿಚಯ ಮಾಡಿರ್ತಕ್ಕಂಥ ಒಂದು ಪದ್ಯಭಾಗ. ಆ ಉದ್ಯೋಗ ಪರ್ವದ ಪದ್ಯಭಾಗವನ್ನು ಗಮಕದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಸುನೀತಾ ಮೇಡಮ್ ಅವರು. ಸಾಹಿತಿಗಳು, ಅಧ್ಯಕ್ಷರು ಇನ್ನರ್ವಿಲ್ ಕ್ಲಬ್ ತರೀಕೆರೆ ಹಾಗೂ ಅಧ್ಯಕ್ಷರು ಗಾಲವ್ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ತರೀಕೆರೆ. ಇದು ಈ ಶಾಲೆಯಲ್ಲಿ ನಡೀತಾ ಇರುವಂತಹ ಈ ಪಠ್ಯಾಧಾರಿತ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ತುಂಬ ಸಂತೋಷವನ್ನು ಕೊಡುವಂಥ ವಿಚಾರವಾಗಿದೆ. ಇದನ್ನು ಇವಾಗ 2 ವರ್ಷದ ಕೆಳಗೆ ಇಲ್ಲಿ ಆಯೋಜನೆ ಮಾಡಿದರು. ನಮ್ಮ ಸಾಹಿತ್ಯ ಪರಿಷತ್ತಿಂದ ಇಂಥ ಕೆಲಸಗಳನ್ನ ನಮ್ಮ ಅಧ್ಯಕ್ಷರಾದ ಸೂರ್ಯ ಶ್ರೀನಿವಾಸ ಎಲ್ಲ ಕಡೆಗೂ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಈ ಉತ್ಸಾಹಕ್ಕೆ ಅವರಿಗೊಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಈ 10ನೇ ತರಗತಿ ಮಕ್ಕಳಿಗೆ ಈ ಪಠ್ಯಾಧಾರಿತ ಕುಮಾರವ್ಯಾಸ ಭಾರತ ಕಥಾ ಪ್ರಸಂಗದಲ್ಲಿ ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪಾಠ ನೀಡಲಾಗಿದೆ. ಪಾಠ ಆಗಿದೆ ಮಕ್ಕಳಿಗೆ ತುಂಬ ಶಾಲೆಯಾಗಿದೆ. ಸರಿ, ಹಾಗಾಗಿ ನಿಮಗೆಲ್ಲ ಸ್ವಲ್ಪ ಕಥೆಗಳೆಲ್ಲ ಗೊತ್ತಿರುತ್ತೆ. ಆಗ ಅದನ್ನು ಕುಮಾರವ್ಯಾಸ ರಚಿಸಿರೋದನ್ನ ಅದು ರಾಗದಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಅದು ಸುಮ್ಮನೆ ಹೇಳಿದ್ರೆ ಹೇಗಿರುತ್ತೆ. ಸರ್ ಹೇಳಿದ ಹಾಗೆ ಯಾವುದೇ ಒಂದು ಪದ್ಯನ ನಾವು ರಾಗದಲ್ಲಿ ಹಾಡಿದಾಗ ತುಂಬ ಬೇಗ ನಲ್ತನವೇ ಇರ್ತದೆ. ಹಾಗಾಗಿ ಇದನ್ನು ರಾಗದಲ್ಲಿ ಹೇಳ್ತಾ ಅದರ ಕಥೆಯನ್ನು ವಿವರಿಸೋಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡ್ತೀನಿ. ಈ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಹೆಸರುಗಳಿಂದ ಕಳಿಸ್ಕೊಳ್ಳುವಂಥ ಕವಿ ನಾರಾಯಣಪ್ಪನವರು ಬರೆದಿರುವಂಥ ಕುಮಾರವ್ಯಾಸ ಭಾರತ ಕರ್ಣಭೇದನ ಎಂಬ ಕಾವ್ಯ ಭಾಗದಲ್ಲಿ ನಿಮ್ಮ ಪಠ್ಯಭಾಗವಾಗಿ ಇಟ್ಟಿದ್ದಾರೆ. ಮೊದಲು ಈ ಕೃತಿ ಅಥವಾ ಕವಿ ಪರಿಚಯ ಮಾಡಿಕೊಳ್ಳೋದಾದರೆ ನಾರಾಯಣಪ್ಪನವರು 14 ಅಥವಾ 15ನೇ ಶತಮಾನದಲ್ಲಿ ಇದ್ದಂಥವರಾಗಿದ್ದರು. ಕೋಡಿವಾಡ ಗ್ರಾಮದ ಗದಗ ಜಿಲ್ಲೆಯವರಲ್ಲಿ ಇವರು ಜನಿಸಿದವರಾಗಿದ್ದರು. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂಬ ಕುವೆಂಪುರವರ ಕವಿವಾಣಿಯಂತೆ ಈ ಗಮಕದ ಪ್ರಾಶಸ್ತ್ಯವನ್ನು ಅವರು ಅವಾಗಲೇ ಹೇಳಿದ್ದಾರೆ. ಗಮಕ ಶೈಲಿನಲ್ಲಿ ಇದನ್ನು ಹೇಳ್ತಾ ಇರುವಾಗ ಅದು ಭಾವ, ಅರ್ಥ, ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಆ ಪದ್ಯಕ್ಕೆ ತಕ್ಕಂತೆ ರಾಗವನ್ನು ಹಾಕಿ ಆ ಪದ್ಯವನ್ನು ವಿಸ್ತಾರವಾಗಿ ನಾವು ಹಾಡೋ ಪ್ರಯತ್ನ ನಮ್ಮ ಗಮಕ ಶೈಲಿನಲ್ಲಿ ಇರುವಂಥದ್ದಾಗಿದೆ. ನೀವೀಗ ಇದನ್ನ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ಈ ಮಕ್ಕಳು ಪ್ರಾರ್ಥನೆಯನ್ನು ಮಾಡೋದು. ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಪ್ರಾರ್ಥನಾ ಅಂತ ಮಾಡ್ತೀವಲ್ವ, ಅದೇ ರೀತಿ ನಾವು ಈ ಗಮಕ ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ ನಾರಾಯಣಪ್ಪನವರು ಪ್ರಾರ್ಥನಾ ಗೀತೆಗಳು ಅಂತ ಒಂದು 21 ಪದ್ಯಗಳನ್ನ ಬರೆದಿದ್ದಾರೆ. ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ಅದರ ಒಂದನ್ನು ನಾವು ಹಾಡಿನೇ ಇದು ಪ್ರಾರಂಭ ಮಾಡ್ತೀವಿ. ಅದನ್ನ ಈಗ ನಾನು ಒಂದನ್ನು ಹೇಳ್ತೀನಿ. ನಾನು ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀತನ ಪಿತನೆ ಜಗತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ
ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕಾಡಿಗೆ ಕಳಿಸ್ಬಿಟ್ಟಿರ್ತಾರೆ. ಅಲ್ಲಿಂದ ಬಂದ ನಂತರ ಅದೆಲ್ಲ ಮುಗಿಸಿ ಬಂದ ನಂತರ ಪಾಂಡವರು ನಮಗೆ ರಾಜ್ಯವನ್ನು ಆಳೋದಕ್ಕೆ ಜಾಗ ಕೊಡು, ನಮ್ಮ ಭಾಗವನ್ನು ನಮಗೆ ಕೊಡು ಅಂತ ಕೇಳಿದಾಗ ದುರ್ಯೋಧನ ಏನು ಹೇಳ್ತಾನೆ, ನಾನು ನಿಮಗೆ ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಸರಿ ಕೃಷ್ಣ ಏನು ಮಾಡ್ತಾನೆ, ಇದಕ್ಕೆ ನಾವು ಹೋಗಿ ಸಂಧಾನನಾದ ಮಾಡೋಣ, ಮಾತಾಡ್ಬಿಟ್ಟು ಅವ್ರ ಜೊತೆಗೆ ಕೌರವ್ರ ಜೊತೆ ಮಾತಾಡಿ ಇನ್ನು ಪಾಂಡವರಿಗೆ ನ್ಯಾಯವನ್ನು ಒದಗಿಸ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ ಕೃಷ್ಣ ಅಲ್ಲಿ ದುರ್ಯೋಧನ ಹತ್ರ ಬರ್ತಾನೆ. ಅಲ್ಲಿ ಬಂದಾಗ ದುರ್ಯೋಧನ ಯಾವ ಕಾರಣಕ್ಕೂ ಏನು ಕೊಡೋದಿಲ್ಲ ಅಂತಂದಾಗ ಕೃಷ್ಣ ಏನು ಮಾಡ್ತಾನೆ, ಇದನ್ನ ಬೇರೆ ರೀತಿಯೇ ವ್ಯವಹಾರ ಮಾಡೋಣ ಅಂತ ಹೇಳಿದ್ರು. ಇಲ್ಲಿ ಕೃಷ್ಣನಿಗೆ ಕರ್ಣನ ಜನನದ ಹುಟ್ಟು ಗೊತ್ತಿರುತ್ತೆ, ಅವನಿಗೆ ಇಲ್ಲಿ ಹೇಗೆ ಹುಟ್ಟಿದ್ದ ಅನ್ನೋದು. ಇಲ್ಲಿ ಕರ್ಣ ಪಾಂಡವರಿಗೆ ಅಣ್ಣನಾಗಬೇಕಾಗಿರುತ್ತೆ. ಹಾಗಾಗಿ ಇವನ ಮೂಲಕ ನಾವು ಏನಾರು ಮಾಡಿ ಇಲ್ಲಿ ಪಾಂಡವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಕರ್ಣನ ಹತ್ರ ಬರ್ತಾನೆ. ಕರ್ಣ ಅಲ್ಲಿ ಇರುವಾಗ ರಥದಲ್ಲಿ ಬಂದಂತ ಕೃಷ್ಣ ಏನ್ ಮಾಡ್ತಾನೆ, ಕರ್ಣನ ಕರೆದು ತನ್ನ ರಥದಲ್ಲಿ ಕುಳಿತುಕೋ ಅಂತ ಹೇಳ್ತಾನೆ. ಕರ್ಣನಿಗೆ ತಕ್ಷಣ ಒಂಥರ ಗಾಬರಿ ಆಗ್ಬಿಡುತ್ತೆ ಅವನಿಗೆ. ನಾವು ಇಲ್ಲಿ ಕೃಷ್ಣ ಪರಮಾತ್ಮ ಇಲ್ಲಿ ನನ್ನನ್ನ ತನ್ನ ರಥದಲ್ಲಿ ಕೂಡಿಸ್ಕೊಳ್ಳೋಕ್ಕೆ ಕರಿತಾ ಇದ್ದಾರಲ್ಲ, ಇದು ಹೇಗೆ ಸಾಧ್ಯ ಅಂತ ಒಂದು ಸ್ವಲ್ಪ ಅವನಿಗೆ ಸಂಕೋಚ ಆಗುತ್ತೆ. ಅನುಮಾನದಿಂದ ನೋಡ್ತಾನೆ. ಆವಾಗ ಕೃಷ್ಣ ಮುಂದಿನ ಪದದಲ್ಲಿ ಹೇಳ್ತಾನೆ, ಇಲ್ಲ ಅವನಿಗೆ ಹೇಳ್ಬೇಕಲ್ಲ ಅವನ ಜನ್ಮ ವೃತ್ತಾಂತವನ್ನ. ಮುಂದಿನ ಪದದಲ್ಲಿ ಏನಂತ ಹೇಳ್ತಾನೆ ಕೃಷ್ಣ, ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿದ ನೀನು ನಿನ್ನಯ ಬಳಿಕ ಯುಧಿಷ್ಠಿರ ದೇವ ಮೂರನೆಯಾದ ಕಲಿಭೀಮ ಕರುಗುಣಲು ನಾಲ್ಕನೆಯಲಿ 5ನೆಯಲಿ ನಕುಲ ಸಹದೇವರಾದರು ಬಳಿಕ ಮಾದಿಯನೊಂದು ಮಂತ್ರದಳು ಇಬ್ಬರು ರೆಸಿದರು. ಕರ್ಣ ಸಂಕೋಚ ಪಟ್ಟಾಗ ಅವನಿಗೆ ಏನು ಪಾಂಡವರಿಗೆ ಒಂದು ಏನು ಸಂಬಂಧ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಲಲನೆ ಅಂತಂದ್ರೆ ಇಲ್ಲಿ ಕುಂತಿದೇವಿ ಪಡೆದಂತ 5 ಮಕ್ಕಳಲ್ಲಿ 6 ಮಕ್ಕಳು ಕುಂತಿದೇವಿ ಹುಟ್ಟಿದ್ದು. ಅವಳೊಳಗೆ ಮೊದಲನೇ ನೀನು ಕಣಪ್ಪ, ಅವನು ಸೂರ್ಯನನ್ನೇ ಧ್ಯಾನಿಸಿ ಪಡೆದಂತ ಮೊದಲನೇ ಮಗನೇ ನೀನಾಗಿದ್ಯಾ. ಆದರೆ ನಿನ್ನನ್ನ ಆ ಸಂದರ್ಭದಲ್ಲಿ ಕುಂತಿದೇವಿ ಇಟ್ಕೊಳ್ಳೋಕೆ ಸಾಧ್ಯ ಅಂತ ತಾನಿನ್ನು ಚಿಕ್ಕವಳಾದ್ರಿಂದ ನಿನ್ನನ್ನು ತನ್ನ ಒಂದಿಗೆ ಇಟ್ಕೊಳ್ಳೋದಲ್ಲೇ ನಿನ್ನನ್ನು ನದಿಯಲ್ಲಿ ತೇಳ್ಬಿಟ್ಟಿರೋಳು. ಆ ನಂತರ ನಿನಗೆ ಕುಂತಿಗೆ ಬಿಟ್ಟಿದಂಥ ಯುಧಿಷ್ಠಿರ ನಿನಗೆ ಮೊದಲನೇ ತಮ್ಮ ಆಗ್ತಾನೆ. ನಂತರ ಭೀಮ 2ನೇ ತಮ್ಮ ಆಗ್ತಾನೆ. 3ನೇ ಆತ ಅರ್ಜುನ ಆಗ್ತಾನೆ. ಆಮೇಲೆ ಮಾದ್ರಿಗೆ ಹುಟ್ಟಿದಂಥ ನಕುಲ ಸಹದೇವರು ನಿನಗೆ ತಮ್ಮನಾಗ್ತಾರೆ. ಆದ್ದರಿಂದ ನೀನು ಪಾಂಡವನಾದೆ, ಕುಂತಿಯ ಮಗನಾದೆ. ಇಲ್ಲಿ ನಿನಗೆ ಕೌರವರಿಗೂ ಆಮೇಲೆ ದುರ್ಯೋಧನಿಗೂ ನಿನಗೆ ಯಾವುದೇ ಸಂಬಂಧ ಇಲ್ಲ. ನೀನು ಪಾಂಡವನಾದ್ರಿಂದ ಪಾಂಡವ ಪಕ್ಷಕ್ಕೆ ಬಂದುಬಿಡು, ನೀನು ಇಲ್ಲಿ ಕೌರವರೊಂದಿಗೆ ಇರಬೇಡ ಅಂತ ಹೇಳಿ ಅವನ ಮನಸ್ಸನ್ನು ಓಲೈಸಲಿಕ್ಕೆ ಕೃಷ್ಣ ನೋಡ್ತಾನೆ. ಇದನ್ನು ಕೇಳಿದಂಥ ಕರ್ಣನಿಗೆ ಯಾವುದೇ ರೀತಿಯ ಸಂತೋಷ ಆಗಲ್ಲ. ಅವನಿಗೆ ತನ್ನ ಜನ್ಮ ವೃತ್ತಾಂತವನ್ನು ತಿಳಿದು ತಾನು ಪಾಂಡವನಾಗ್ಬಿಟ್ಟೆ ಅಂತ ಹೇಳಿ ಯಾವುದೇ ಅವನಲ್ಲಿ ಹೋಗೋದಲ್ಲ ಏನು ಅನ್ಕೊಂಡಿರ್ತಾನೆ, ಸೂತ ಪುತ್ರ ಅಂತ ಅಂದ್ಕೊಂಡಿರ್ತಾನೆ. ಇದನ್ನು ಕೇಳಿದಾಗ ಅವನಿಗೆ ಯಾವ ಸಂತೋಷ ಆಗದೆ ಅವನಿಗೆ ಸ್ವಲ್ಪ ದುಃಖ ಬಂದ್ಬಿಡುತ್ತೆ ಅವನಿಗೆ ಕರ್ಣನಿಗೆ. ಅವನು ಅದುವರೆಗೂ ದುರ್ಯೋಧನಿಗೆ ತುಂಬ ನಿಷ್ಠೆಯಿಂದ ಇದ್ದು ಅವನ ಸ್ನೇಹಕ್ಕೆ ಅವನು ತುಂಬ ಬದ್ಧನಾಗಿರ್ತಾನೆ. ಇಲ್ಲಿ ನಂತರ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಆದಾಗ ಅವನ ಗುರಿನೇ ನಾನು ದುರ್ಯೋಧನಿಗೆ ಗೆಲುವನ್ನು ತಂದು ಕೊಡಬೇಕು, ಅವನ ರಾಜ್ಯವನ್ನು ಉಳಿಸಿಕೊಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಾನೆ. ಇಲ್ಲಿ ಇವನು ಬಾಂಧವ್ಯನ ತಂದು ಕೃಷ್ಣ ತೋರಿಸ್ಬಿಟ್ಟ. ಇಲ್ಲಿ ನಿನಗೆ ಪಾಂಡವರೆಲ್ಲರೂ ನಿನಗೆ ತಮ್ಮಂದಿರು ಅಂತ ಹೇಳಿ. ಇಲ್ಲಿ ಸಂಬಂಧ ಬಂದಾಗ ಕರ್ಣ ಹೇಗೆ ಅವ್ರ ಜೊತೆಗೆ ಯುದ್ಧ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೇಳಿಬಿಟ್ಟು ಕರ್ಣನಿಗೆ ತುಂಬ ದುಃಖ ಆಗ್ಬಿಟ್ಟು, ನೀನು ಇಲ್ಲಿ ಈ ವೃತ್ತಾಂತವನ್ನು ನನಗೆ ತಿಳಿಸ್ಬಿಟ್ಟು ನನಗೆ ನೀನು ಸಂತೋಷವಂತೂ ಉಂಟು ಮಾಡಲಿಲ್ಲ, ನನಗೆ ದುಃಖವೇ ಉಂಟು ಮಾಡಿದೆ. ಇಲ್ಲಿ ನೀನು ಕೌರವನ್ನ ನೀನು ಕೊಂದು ಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಅವನ ದುಃಖದಿಂದ ಇಲ್ಲಿ ಮುಂದೆ ಪದ್ಯದಲ್ಲಿ ಹೇಳ್ತಾನೆ, ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡಣ,
ಆದ್ರ, ಮಾನದ, ಯಾದವಾದಿಗಳು ಎಲ್ಲ ನಿನ್ನೊಂದಿಗೆ ಬರ್ತಾರೆ, ಪಾಂಡವರು ನಿನ್ನೊಂದಿಗೆ ಇರ್ತಾರೆ. ಆದ್ರಿಂದ ನೀನು ಪಾಂಡವ ಪಕ್ಷಕ್ಕೆ ಬಂದ್ಬಿಡು, ಈ ಕೌರವ ಪಕ್ಷವನ್ನು ಬಿಟ್ಬಿಡು ಅಂತ ಹೇಳಿದಾಗ ಕರ್ಣ ಮುಂದೆ ಹೇಳ್ತಾನೆ, ತುಂಬಾ ದುಃಖದಿಂದ ಈ ಪದ್ಯವನ್ನ ಹೇಳ್ತಾನೆ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಪುರವಣಿಸಿ ಕಡುನಂದನು ಅಕಟ ಕುರುಪತಿಗೆ ಕೇಡಾದುದೇ ಎಂದನು ಮನದೊಳಗೆ ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋದೆ ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನು ಎಂದು ಚಿಂತಿಸಿದ. ತನ್ನ ಜನ್ಮ ವೃತ್ತಾಂತ ಕೇಳಿದಾಗ ಕರ್ಣನಿಗೆ ದುಃಖವಾಗ್ಬಿಟ್ಟು ಅವನ ಕಂಠ ಉಬ್ಬಿ ಬರುತ್ತಂತೆ. ಅವನು ಹೇಳ್ತಾನೆ, ಅಯ್ಯೋ ಕೃಷ್ಣ, ನೀನು ನನಗೆ ಈ ವಿಚಾರ ಹೇಳ್ಬಿಟ್ಟು ನನಗೆ ತುಂಬಾ ದುಃಖವನ್ನು ಕೊಡ್ತಾ ಇದೀಯಾ. ನಾನು ಇದು ಕೇಳ್ಕೊಂಡು ನಾನೀಗ ದುರ್ಯೋಧನನಿಗೆ ಹೇಗೆ ನಾನು ದ್ರೋಹ ಮಾಡಿ, ನನ್ನ ಕೈಲಿದ್ದ ಸಾಧ್ಯವಾಗದ ಮಾತು, ನನ್ನ ವಂಶ ಏನು ಅಂತ ನೀನು ತಿಳಿಸ್ಬಿಟ್ಟೆ, ಅದರಿಂದ ಸರಿ ಆಯಿತು, ನಾನು ನನ್ನ ತಾಯಿ ಕುಂತಿಗೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಆದರೆ ನಾನು ನೀನು ಹೇಳದಂತೆ ನಾನು ಪಾಂಡವರ ಪಕ್ಷಕ್ಕೆ ನಾನು ಖಂಡಿತ ಬರೋಕ್ಕಾಗೋದಿಲ್ಲ. ಆದರೆ ನಾನು ನಿನಗೆ ಒಂದು ಮಾತನ್ನಂತೂ ಕೊಡ್ತೀನಿ. ನೀನು ಇಷ್ಟು ಹೇಳಿದ ಮೇಲೆ ನಾನು ಯಾವುದೇ ಕಾರಣಕ್ಕೂ ನಿನ್ನಯ ಪಾಂಡವರ 5 ನಾನು ಯಾವುದೇ ಕಾರಣಕ್ಕೂ ನೋಯಿಸಲ್ಲ ಅಂತ ಹೇಳ್ತಾನೆ. ಅಲ್ಲ, ಅವನು ಪಾಂಡವರು ತನ್ನವರು, ತನ್ನ ಅಣ್ಣ ತಮ್ಮಂದಿರು ಅಂತ ಯಾವ ಕಾರಣಕ್ಕೂ ಹೇಳಿದಲ್ಲ. ನಿನಗೆ ಅವರಷ್ಟೇ ಪಾಂಡವರು, ನನಗವರು, ನನಗೇನಿದ್ರು ನನ್ನ ಎದುರು ಪಕ್ಷದವರೇ, ನನಗೆ ವೈರಿಗಳೇ. ಅದರಲ್ಲೂ ನಾನು ನನ್ನ ಬದ್ಧ ವೈರಿ ಅರ್ಜುನನ ನಾನು ಅವನನ್ನು ಯುದ್ಧ ಮಾಡಲೇಬೇಕು, ನಾನು ಅವನನ್ನು ಸೋಲಿಸಲೇಬೇಕು ಅಂತ ಹೇಳಿ ನಿನ್ನ 5 ನಾನು ನೋಯಿಸೇನು ಅಂತ ಹೇಳಿದ್ದಕ್ಕೆ ನಾನು ನನ್ನ ತಂದೆ ಅಂತ ನೀನು ತಿಳಿಸಿದೆಲ್ಲ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಅವರನ್ನು ನಾನು ನೋಯಿಸೆನು ಅಂತ ಹೇಳ್ತಾನೆ. ಅದನ್ನು ಈ ಕುಮಾರವ್ಯಾಸ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಮಾರಿಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣರಣಿಸುವಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನು ನೂಗುವೆನು ನಿನ್ನಯ ವೀರರೈವರ ನೋಯಿಸೇನು ರಾಜೀವ ಸಕನಾಣೆ ನೀನು ಏನೇ ನನಗೆ ಹೇಳಿರ್ಬೋದು, ನಿನ್ನ ಮಾತಿನ ನಾನು ಯಾವ ಕಾರಣಕ್ಕೂ ಮರಳಾಗೋದಿಲ್ಲ. ನಾನು ನಿನ್ನ ಪಾಂಡವರನ್ನು ನಾನು ಎಂದೂ ಸೋಲಿಸೋದಿಲ್ಲ. ಅವರಿಗೆ ನಾನು ಯುದ್ಧ ಅಂತೂ ಮಾಡೋದು ಹೌದು, ಅವ್ರು ಯಾವ ರೀತಿ ನೋವನ್ನು ಕೊಡೋದಿಲ್ಲ, ಅವ್ರನ್ನ ಕೊಲ್ಲೋ ಪ್ರಯತ್ನ ಅಂತೂ ಮಾಡೋದು. ಈಗ ನನ್ನ ಮಾತಿನ ಪ್ರಕಾರ ಕುಂತಿ ತಾಯಿಗೆ 5 ಮಕ್ಕಳಂತೂ ಇದ್ದೇ ಇರ್ತಾರೆ. ಒಂದು ವಚನ ಹೋಗಬೇಕು, ಇಲ್ಲ ನನ್ನ ಮರಣ ಆಗಬೇಕು. ಒಟ್ಟಿನಲ್ಲಿ ಕುಂತಿ ಮಾತೆಗೆ ನಾನು 5 ಮಕ್ಕಳಂತ ಇರುವಂತೆ ನಾನು ನೋಡ್ಬೋದು. ಇದು ನಿನಗೆ ನಾನು ಕೊಡೋವಂಥ ವಚನ ಅಂತ ಕರ್ಣ ಇಲ್ಲಿ ಹೇಳ್ತಾನೆ. ಇದೇ ಕೃಷ್ಣನಿಗೆ ಇಲ್ಲಿ ಬೇಕಾಗಿದ್ದಂಥದ್ದು. ಅವನಿಗೆ ಒಟ್ಟಿನಲ್ಲೇನು ಕರ್ಣನಿಂದ ಪಾಂಡವರಿಗೆ ಯಾವುದೇ ರೀತಿ ಯಾವ ಹಾನಿಯೂ ಆಗಬಾರ್ದಾಗಿತ್ತು. ಕರ್ಣನ ಶಕ್ತಿ ಎಂಥದ್ದು, ಅವನ ಎಂಥ ವೀರ ಅಂತ ಗೊತ್ತಿದ್ದರಿಂದ ಇಲ್ಲಿ ಈ ಥರ ಕೃಷ್ಣ ಇಲ್ಲಿ ಬಂದು ಕರ್ಣನೊಂದಿಗೆ ಮಾತಾಡಿ ಈ ವಚನವನ್ನು ಪಡೆದು ಪಾಂಡವರಿಗೆ ಅವನ ಪರವಾಗಿ ಅವನು ಎಂದೂ ಪಾಂಡವರ ಪರನೇ, ಕೃಷ್ಣ ಎಂದೂ ಪಾಂಡವ ಪಕ್ಷಪಾತಿಯವನು. ಅವರಲ್ಲಿ ಈ ಭಾಷೆಯನ್ನು ತಗೊಂಡು ಅವನು ಪಾಂಡವರಿಗೆ ಹಿಂದಿರುತ್ತಾನೆ. ಮುಂದೆ ಕುಮಾರವ್ಯಾಸ ಮುಂದಿನ ಎಲ್ಲ ಭಾಗಗಳನ್ನು ಇದೇ ರೀತಿ ಪದ್ಯಗಳಲ್ಲಿ ಇಡೀ ಈ ಪುಸ್ತಕವನ್ನು ಬರೆದಿದ್ದಾರೆ. ಪ್ರತಿ ಪದ್ಯಗಳನ್ನು ನಾವು ಇದು ಒಂದೊಂದು ಪದ್ಯಕ್ಕೆ ಒಂದೊಂದು ರಾಗಗಳನ್ನು ಹಾಕಿ ಅಲ್ಲಿ ಯಾವುದೇ ರೀತಿಯ ಪದ್ಯಕ್ಕೆ ಧಕ್ಕೆ ಬರದ ಹಾಗೆ ಪದ ವಿಂಗಡಣೆಗಳನ್ನು ಮಾಡಿಕೊಂಡು
ಈ ಪದ್ಯವನ್ನು ಹಾಡುವ ಶೈಲಿಯೇ ಒಂದು ಗಮಕ ಶೈಲಿಯಾಗಿದೆ. ಇದನ್ನೆಲ್ಲ ಇಷ್ಟು ಏನು ವಾಚನ ನಾವು ವ್ಯಾಖ್ಯಾನ ಮಾಡಿದ್ರು ಕೂಡ ಕೊನೆಯಲ್ಲಿ ನಾವು ಇದನ್ನೆಲ್ಲ ಮುಗಿಸುವಾಗಲೂ ಒಂದು ಪದ್ಯವನ್ನು ಹೇಳಿನೇ ನಾವು ಪೂರೈಸೋದು. ಅದರಲ್ಲಿ ನಾವು ಮಂಗಳವನ್ನು ಹಾಡ್ತೀವಿ. ವಿಡಿಯೋ ಮಾಡಕ್ಕೆ ಗೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗವನ್ನು ಇದುವರೆಗೆ ಗಮಕ ವಾಚನದ ಮೂಲಕ ಪ್ರಸ್ತುತಪಡಿಸಿದಂತಹ ಶ್ರೀಮತಿ ಸುನೀತಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಧ್ಯಕ್ಷರಲ್ಲಿ ಮುಖ್ಯ ಶಿಕ್ಷಕರಿಂದ ವಿದ್ಯಾರ್ಥಿಗಳೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರೇ, ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ. ಏಕೆಂದರೆ ಆ ರಾಗ ಹಾಕಿದಾಗ ಸುನೀತಾ ಮೇಡಮ್ ತುಂಬ ಚೆನ್ನಾಗಿತ್ತು. ನಾವು ಪದ್ಯ ಹಾಡ್ತೀವಿ, ನೀವು ಹಾಡ್ಬೋದು, ಶಿಕ್ಷಕಿಯರು ಹಾಡ್ಬೋದು. ಆ ರಾಗ ಇದೆಯಲ್ಲ, ರಾಗ ಹಾಡೋದು ತುಂಬ ಕಷ್ಟ. ನಾನು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗಿದ್ದೆ ಬೆಂಗಳೂರಿಗೆ ಒಂದ್ಸರಿ, ಮತ್ತು ಕೆಲವು ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೆ. ಹಾಗೆ ಈಗಲೂ ಸಹ ಕನ್ನಡ ಪರೀಕ್ಷೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡ್ತಾರೆ. ಹಾಗಾಗಿ ನಾವು ಕೊಟ್ಟು ಹೋಗಬೇಕು ಮನಸ್ಸು ಮಾಡಿದ್ವಿ. ಈ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಪರಮೇಶ್ವರ ಮಾಧ್ಯಮಿಕ ಶಾಲೆಯವರು ಹೇಳಿದಾಗ, ಮತ್ತು ನಮ್ಮ ಎಲ್ಲ ಸಹ ಶಿಕ್ಷಕರು ಒಂದೇ ಸರಿ ಗೊತ್ತಿತ್ತು. ತುಂಬ ಖುಷಿ ಆಯಿತು ನನಗೆ. ಅದರಲ್ಲೂ ಶ್ರೀನಿವಾಸ್ ಸರ್ ಅವರು ನನಗೆ ಒಂದು 20 ವರ್ಷದ ಪರಿಚಯ. ಯಾಕೆಂದರೆ ನಾನು ಪಕ್ಕದ ಶಾಲೆಯಲ್ಲಿ ಇದ್ದಾಗ ಅವ್ರಿಗೆ ಯೂನಿಯನ್ ಡೇ ಕರೆದಿದ್ದೆ. ಯೂನಿಯನ್ ಡೇಗೆ ಅವ್ರು ಬಂದು ಒಂದು ಉಪನ್ಯಾಸ ನೀಡಿದರು. ತುಂಬ ಚೆನ್ನಾಗಿತ್ತು. ಅವಾಗಲೇ ಅವರು ನನಗೆ ಪರಿಚಯ ಆಗಿದ್ದರು. ಅವರು ಸಹ ನೀವು ಫೋನ್ ಮಾಡಿ ಕೇಳಿದಾಗ ತುಂಬ ಖುಷಿ ಆಯಿತು. ಈ ಒಂದು ಉಪನ್ಯಾಸ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಶಾಲಾ ಮಕ್ಕಳಿಗೆ ನನ್ನ ಸ್ವಾರ್ಥ ಇಲ್ಲ ಇದರಲ್ಲಿ, ನಿಮ್ಮೆಲ್ಲರಿಗೂ ಅನುಕೂಲ ಆಯ್ತಲ್ಲ ಅಂತ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಈ ಒಂದು ಪಠ್ಯಾಧಾರಿತ ಆಗಿರೋದು ನಮ್ಗೆ ತುಂಬ ಸಂತೋಷ. ಈ ಪಠ್ಯಾಧಾರಿತ ಪದ್ಯವನ್ನು ಇಲ್ಲಿ ಹಾಡಲಿಕ್ಕೆ ಸುನೀತಾ ಮೇಡಮನ್ನ ಅರೇಂಜ್ ಮಾಡಿದ್ದು, ಮತ್ತು ಶ್ರೀನಿವಾಸ್ ಸರ್ ಅವರಿಗೆ ಇಲ್ಲಿಗೆ ಆಗಮಿಸಿದ್ದು ನಮ್ಮೆಲ್ಲರ ಪುಣ್ಯ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂಥ ಗಮಕ ವಾಚನ ನಡೆದಿದೆ ಅಂದರೆ ತುಂಬ ಖುಷಿಯ ವಿಚಾರ. ಮಾತೆ ಮುತ್ತು, ಮಾತೆ ಮಾಣಿಕ್ಯ, ಮಾತಿಂದಲೇ ಸಕಲವು, ನುಡಿದರೆ ಮುತ್ತಿನ ಹಾರದಂತಿರಬೇಕು ವಚನಗಳನ್ನು ಕೇಳಿದ್ರು ನಾವು, ಹೌದಲ್ಲ? ಈ ಮಾತು ಆಡ್ಬೇಕಾದ್ರೆ ನಾವು ಆಡುವಂಥ ಮಾತಿನ ಇರ್ತದೆ ಧಾಟಿ, ಹೌದಲ್ಲ? ಆ ರಾಗದಲ್ಲಿರ್ತದೆ ರಾಗ. ಆಡ್ತಾ ಆಡ್ತಾ ರಾಗ ಅಂತ ಹೇಳ್ತಾರೆ. ನಾವು ಸಹ ಈ ರಾಗವನ್ನು ಆಡಬಹುದು, ಹೌದಲ್ಲ? ನಾವು ಪ್ರಾಕ್ಟೀಸ್ ಮಾಡಬೇಕು. ಒಳ್ಳೆಯ ಹಾಡುಗಾರ್ತಿ ಆಗ್ಬೋದು, ಅಥವಾ ಒಳ್ಳೆಯ ಗಮಕ ವಾಚನ ಮಾಡ್ಬೋದು. ಅಂಥ ಒಂದು ಅಭ್ಯಾಸ ನಮ್ಮಲ್ಲಿ ಬೆಳೀಲಿ. ಮತ್ತು ಇಂಥ ಒಬ್ಬ ಮಹಾನ್ ವ್ಯಕ್ತಿಗಳಿಂದ ನಾವು ಕೆಲವು ನುಡಿಗಳನ್ನು ಕಲ್ತ್ಕೊಳ್ಳೋಣ. ಏಕೆಂದರೆ ಸರ್ವಜ್ಞ ಹೇಳಿದ, ಎಲ್ಲರಲ್ಲಿ ಒಂದೊಂದು ನುಡಿದಿರುತ್ತು ಸರ್ವಜ್ಞ ನಾನಾದೆ ಎಂದ. ಅವನು ನಿಲ್ಕು ಹುಟ್ಟಿನಿಂದ ಸರ್ವಜ್ಞ, ಎಲ್ಲ ತಿಳಿದವನಲ್ಲ. ಅವನು ಹೇಳಿದ ಆ ಥರ ಎಲ್ಲರಲ್ಲಿ ಒಂದೊಂದು ನುಡಿದಿರುತ್ತು ಸರ್ವಜ್ಞ ನಾನಾದೆ ಅಂತಂದ. ಹಾಗೆಯೇ ನಾವು ಸಹ ಇಲ್ಲಿ ಬಂದಂಥ, ನಮ್ಮ ಶಾಲೆಯಲ್ಲಿ ಬಂದಂಥ ಎಲ್ಲ ವ್ಯಕ್ತಿಗಳ ನುಡಿಗಳನ್ನು ಕಲಿತು ಒಬ್ಬೊಬ್ಬರಿಂದ ಒಂದೊಂದು ಗುಣ ಕಲ್ತೀವಿ, ಒಬ್ಬೊಬ್ಬರಿಂದ ಒಂದು ನುಡಿಗಳನ್ನು ಕಲ್ತೀವಿ, ಒಬ್ಬೊಬ್ಬರಿಂದ ಒಂದು ಅಭ್ಯಾಸಗಳನ್ನು ಕಲಿತು, ಕೆಟ್ಟ ಅಭ್ಯಾಸಗಳು, ಒಳ್ಳೆಯ ಅಭ್ಯಾಸಗಳನ್ನು ಕಲಿತು ನಾವು ಮೇಧಾವಿಗಳಾಗಬಹುದು ಅಂತೇಳಿ ನಮ್ಮ ಎಲ್ಲ ಶಿಕ್ಷಕರೊಂದನ್ನು ಸಹಕರಿಸಿದ್ದಕ್ಕೆ, ಮತ್ತು ನಮ್ಮ ಶ್ರೀರಾಮಲ್ಲಿ ಆಗಮಿಸಿದ್ದಕ್ಕೆ, ಸುನೀತಾ ಮೇಡಮ್ ಆಗಮಿಸಿದ್ದಕ್ಕೆ, ನಮ್ಮ ಮಮತಾ ಮೇಡಮ್ ಆಗಮಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯೋದಕ್ಕೆ ಕಾರಣಕರ್ತ ತುಂಬ ಸಂತೋಷ ಆಗ್ತಾಯಿದೆ. ನಿಮ್ಮೆಲ್ಲರ ಪರವಾಗಿ ಮುಂದಿನ ಕಾರ್ಯಕ್ರಮವನ್ನು
ಕಾರ್ಯಕ್ರಮದ ಅಂತಿಮ ಘಟ್ಟ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಪಠ್ಯ ಆಧಾರಿತವಾಗಿರ್ತಕ್ಕಂಥ ಪದ್ಯಗಳ ಗಮಕ ವಾಚನ ಬಹಳ ಚೆನ್ನಾಗಾಯಿತು. ನಮ್ಮ ಸೌಭಾಗ್ಯ ಅಂತ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನ್ಯವಾದಗಳು. ಹಾಗೆಯೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರ್ತಕ್ಕಂಥ ಆತ್ಮೀಯರೂ ಆಗಿರ್ತಕ್ಕಂಥ ಶ್ರೀಯುತ ಶ್ರೀ ಶ್ರೀನಿವಾಸ್ ಅವರು ಕೂಡ ಈ ಗಮಕ ವಾಚನ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಚಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಕಂಠದಿಂದ ಈ ಗಮಕ ವಾಚನ ಪಠ್ಯ ಆಧಾರಿತ ಪದ್ಯಗಳನ್ನು ಉಪನ್ಯಾಸ ಮಾಡಿದಂತಹ ಶ್ರೀಮತಿ ಸುನೀತಾ ಕಿರಣ್ ಸಾಹಿತಿಗಳು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಇನ್ನರ್ವಿ ಕ್ಲಬ್ಬಿನ ಸದಸ್ಯ ಅಧ್ಯಕ್ಷರು ತರೀಕೆರೆ ಇವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ಘನ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಪಕ್ಕದ ಶಾಲೆಯ ಶ್ರೀ ಚಿಕ್ಕನಲ್ಲೂರು ಎಸ್ ಪರಮೇಶ್ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಪರಮೇಶ್ವರಪ್ಪನವರು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯ STMC ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಮಮತಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಿರೂಪಣೆ ಮಾಡಿದಂಥ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ HK ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರು, ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮ ನಡೆಯಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಸಲ್ಲಿಸಿದಂತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಕಡೆಯದಾಗಿ ಸುನೀತಾ ಮೇಡಮ್ ಅವರಿಂದ ಒಂದು ಗೀತ ಗಾಯನ ತಿಪ್ಪ ತಲೆ ಬಗ್ಸಲ್ ತಿಪ್ಪ ನಿನ್ನ ಮಕ್ಕಳು ನಮ್ಮ ಮಕ್ಕಳಂಗೆ ಬಂದು ಹೆಚ್ಚು ಸುರಿಸಿ ಹಗುರಾದ